ಪ್ರಿಯ ವೀಕ್ಷಕರೇ, ಈ ದಿನ ನಾನು ನಿಮಗೆ ಸೆಪ್ಟೆಂಬರ್ ತಿಂಗಳ ದ್ವಾದಶ ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮೇಷರಾಶಿಯ ಭವಿಷ್ಯ. ಮೇಷರಾಶಿಯವರಿಗೆ ಸಿಂಹದಲ್ಲಿರ್ತಕ್ಕಂಥ ರವಿ ತೀಕ್ಷ್ಣವಾದಂಥ ಬುದ್ಧಿಯನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ಅಧಿಕ ಖರ್ಚು, ಆಕಸ್ಮಿಕವಾದಂಥ ಖರ್ಚು ಮತ್ತು ನಿಮಗೆ ಪ್ರಾಪಂಚಿಕ ಸುಖಕ್ಕೆ ಧಕ್ಕೆಯನ್ನು ತರುವಂಥ ಕೆಲಸವನ್ನು ಸಿಂಹದಲ್ಲಿರ್ತಕ್ಕಂಥ ರವಿಯಿಂದ ಆಗ್ತಾಯಿದೆ. ಹಾಗೆ ರವಿ ಕನ್ಯಾ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗುವಂಥದ್ದು, ಜನಾನುಕೂಲತೆ, ಸಮಾಜದಲ್ಲಿ ಒಂದು ಗೌರವ ಮತ್ತು ಪ್ರಶಂಸೆ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಹಾಗೆ ಸಿಂಹದ ಬುಧನಿಂದ, ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ನಿಮಗೆ ಉದ್ಯೋಗದಲ್ಲಿ ಪ್ರಗತಿ, ಲಾಭ ಇದನ್ನು ಕೊಡ್ತಾನೆ. ಹಾಗೆಯೇ ಲೇಖಕರಿಗೆ ಅಂದರೆ ಕತೆ ಕಾವ್ಯ ಕವನಗಳನ್ನು ಬರೀತಕ್ಕಂಥವರಿಗೆ ಒಳ್ಳೆಯ ಯಶಸ್ಸನ್ನು ಕೊಡುವಂಥವನಾಗ್ತಾನೆ. ಇಲ್ಲಿ ವಿದ್ವಜ್ಜನರ ಒಂದು ಪರಿಚಯ ಕೂಡ ಆಗ್ತದೆ. ನಿಮಗೆ ಮಾನ ಸನ್ಮಾನ, ಅಧಿಕಾರ ಪ್ರಾಪ್ತಿ, ಸೌಖ್ಯ, ಧನ ಸಂಗ್ರಹವಾಗ್ತಕ್ಕಂಥದ್ದು ಇವೆಲ್ಲವೂ ಆಗ್ತದೆ. ಹಾಗೆ ಅದೇ ಬುಧನು ಕನ್ಯಾ ರಾಶಿಗೆ ಬಂದಾಗ ಶತ್ರು ವೃದ್ಧಿ, ರೋಗಬಾಧೆ, ಸಂಕಟ, ಚಿಂತೆ, ಮನೋವಿಕಾರ, ಧನಹಾನಿ ಇವೆಲ್ಲವೂ ಉಂಟಾಗ್ತದೆ. ಹಾಗೆಯೇ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ರೋಗಬಾಧೆಯನ್ನು, ವರ್ಣಯೋಗವನ್ನು ಅಂದರೆ ಗಾಯಗಳಾಗ್ತಕ್ಕಂಥ ಒಂದು ಯೋಗ, ಶತ್ರು ಪ್ರಾಬಲ್ಯ, ಅಧಿಕವಾದಂಥ ಖರ್ಚು, ಪರಸ್ತ್ರೀಯ ಸಂಬಂಧ, ಸ್ತ್ರೀ ಚಿಂತೆ, ಕೌಟುಂಬಿಕ ವಿರಸ, ಕಳವಾಗುವಂಥ ಒಂದು ಭಯ ಇವೆಲ್ಲವೂ ಸಹ ಉಂಟಾಗ್ತದೆ. ಹಾಗೆ ತುಲಾರಾಶಿಗೆ ಬಂದಂಥ ಶುಕ್ರ ವ್ಯಾಪಾರ ಉದ್ಯೋಗದಲ್ಲಿ ಲಾಭ, ಸುಖ, ಸುಂದರ ವಸ್ತುಗಳ ಪ್ರಾಪ್ತಿ, ಆರೋಗ್ಯದಲ್ಲಿ ಸುಧಾರಣೆ, ಒಂದು ಸಣ್ಣ ಪ್ರವಾಸ ಅಂದರೆ ಪುಟ್ಟ ಪ್ರವಾಸ, ಧನಲಾಭ ಇವುಗಳನ್ನು ಕೊಡ್ತಾನೆ. ಇವರಿಗೆ ಒಂದು ರೀತಿಯ ಮಿಶ್ರ ಫಲ ಈ ಮಾಸದಲ್ಲಿ. ಮಾಸಾದಿಯಲ್ಲಿ ಶತ್ರುನಾಶ, ಕೆಲವು ನಿಂತೋದಂಥ ಕಾರ್ಯಗಳೇನಾದರೂ ಇದ್ದರೆ ಅವು ಮತ್ತೆ ಮುಂದುವರಿತಕ್ಕಂಥದ್ದು, ಪ್ರಗತಿಯನ್ನು ಕಂಡುಕೊಳ್ತಕ್ಕಂಥದ್ದು ಆಗ್ತದೆ. ಹಾಗೆ ತೀರ್ಥಯಾತ್ರೆ, ಆದರೂ ಸಹ ಸ್ವಜನ ಶತ್ರು ಅಂದರೆ ನಿಮ್ಮ ನೆಂಟರೇ ನಿಮಗೆ ಶತ್ರುಗಳಾಗ್ತಕ್ಕಂಥದ್ದು, ನಾನಾ ಥರವಾದಂಥ ಕಷ್ಟ, ಆಮೇಲೆ ಕಳುವಿನ ಭಯ, ಸಮಾಜದಿಂದ ಪ್ರತಿಕೂಲವಾದಂಥ ಒಂದು ಪ್ರತಿಕ್ರಿಯೆ ಇವು ಉಂಟಾಗ್ತದೆ. ಮಾಸ ಮಧ್ಯದಲ್ಲಿ ಸ್ಥಳಾಂತರವಾಗ್ತಕ್ಕಂಥದ್ದು, ಸ್ಥಳ ಬದಲಾವಣೆ ಮಾಡ್ತಕ್ಕಂಥದ್ದು, ಕೈಗೊಂಡ ಕಾರ್ಯಗಳಲ್ಲಿ ಅರ್ಧ ಯಶಸ್ಸನ್ನು ಕಾಣ್ತಕ್ಕಂಥದ್ದು, ಚಿಂತೆ, ಶ್ರೀಮಂತರ ಸ್ನೇಹ, ಆರೋಗ್ಯ ಉತ್ತಮವಾಗಿರ್ತಕ್ಕಂಥದ್ದು, ಸಮಾಜದಲ್ಲಿ ಗೌರವ, ಮಿತ್ರಲಾಭ ಇವು ಉಂಟಾಗ್ತಕ್ಕಂಥದ್ದು. ಮಾಸಾಂತ್ಯದಲ್ಲಿ ನಿಮಗೆ ಕೆಲಸದಲ್ಲಿ ಹಿನ್ನಡೆ, ಅಪಜಯ, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಹಾನಿ, ದ್ರವ್ಯ ಚಿಂತೆ, ಮನಸ್ತಾಪ, ಶಾರೀರಿಕ ಪೀಡೆ ಉಂಟಾಗ್ತಕ್ಕಂಥದ್ದು ಆಗ್ತದೆ. ಇಲ್ಲಿಗೆ ಮೇಷರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಮುಗಿದಿದೆ. ಮುಂದಿನದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸಿಂಹದಲ್ಲಿರ್ತಕ್ಕಂಥ ರವಿ ಉದ್ವಿಗ್ನ ಮನೋಭಾವ, ಉದ್ವೇಗ ಉಂಟಾಗ್ತಕ್ಕಂಥದ್ದು, ಗುಪ್ತ ಶತ್ರುಗಳು ಉಂಟಾಗ್ತಕ್ಕಂಥದ್ದು, ಕೆಲಸದಲ್ಲಿ ಹಾನಿ, ಅನಾವಶ್ಯಕ ಖರ್ಚು, ಕಷ್ಟಕರ ಸಂಗತಿ ಇವು ಉಂಟಾಗ್ತದೆ. ಅದೇ ರವಿ ಕನ್ಯಾ ರಾಶಿಗೆ ಬಂದಾಗ ಅಧಿಕವಾದಂಥ ಖರ್ಚು, ತಾಮಸ ಗುಣ, ಸುಖಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತಾರೆ. ಮತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಧನಲಾಭವನ್ನು, ಮಿತ್ರಲಾಭವನ್ನು, ವಾಹನ ಸುಖವನ್ನು, ಆರೋಗ್ಯದಲ್ಲಿ ಪ್ರಗತಿಯನ್ನು, ಉತ್ತಮ ಸುಖವನ್ನು ಕೊಡ್ತಾನೆ. ಆದರೆ ಕನ್ಯೆಗೆ ಬಂದಂಥ ಬುಧ ವಿದ್ವಜ್ಜನರ ಪರಿಚಯವನ್ನು ಕೊಡ್ತಾನೆ, ಲೇಖಕರಿಗೆ ಯಶಸ್ಸನ್ನು ಕೊಡ್ತಾನೆ, ಕೌಟುಂಬಿಕ ಸೌಖ್ಯವನ್ನು, ಧನ ಸಂಗ್ರಹ ಮಾಡುವಂಥ ಯೋಗವನ್ನು ಕೊಡ್ತಾನೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ಧನ ಸಂಗ್ರಹ, ವಿದ್ಯೆಯಲ್ಲಿ ಯಶಸ್ಸು, ಎಲ್ಲ ಥರದ ಸೌಖ್ಯವನ್ನು, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಹೊಲ ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು ಈ ಯೋಗವನ್ನು ಕೊಡ್ತಾನೆ. ಅದೇ ತುಲಾರಾಶಿಗೆ ಬಂದಂಥ ಶುಕ್ರ ಶತ್ರು ಪ್ರಾಬಲ್ಯವನ್ನು, ಅತಿಶಯವಾದಂಥ ಖರ್ಚನ್ನು, ವ್ರಣಬಾಧೆಯನ್ನು, ರೋಗವೃದ್ಧಿಯನ್ನು, ಕೌಟುಂಬಿಕ ವಿರಸವನ್ನು, ಸ್ತ್ರೀ ಚಿಂತೆಯನ್ನು, ಕಳುವಿನ ಭಯವನ್ನು ಉಂಟು ಮಾಡ್ತಾನೆ. ಮಾಸಾದಿಯಲ್ಲಿ ಇವರಿಗೆ ಅಧಿಕವಾದಂಥ ಖರ್ಚು, ಕಡಿಮೆ ಸುಖ, ಶತ್ರುನಾಶ, ನೌಕರಿಯಲ್ಲಿ ಪ್ರಗತಿ, ನಿಂತು ಹೋಗಿದ್ದ ಕೆಲಸಗಳಲ್ಲಿ ಪ್ರಗತಿ, ಜನಾನುಕೂಲತೆ, ತೀರ್ಥಯಾತ್ರೆ, ಸ್ವಜನ ಶತ್ರು, ಕೌಟುಂಬಿಕ ವಿರಸ,
ಇವುಗಳು ಉಂಟಾಗ್ತಕ್ಕಂಥದ್ದು. ಆದರೆ ಮಾಸ ಮಧ್ಯದಲ್ಲಿ ಅನೇಕ ತೊಂದರೆ, ಧನಹಾನಿ, ಕಳುವಿನ ಭೀತಿ, ಅನಾರೋಗ್ಯ, ಸ್ಥಳಾಂತರವಾಗ್ತಕ್ಕಂಥದ್ದು, ಸ್ಥಾನ ಬದಲಾವಣೆ ಮಾಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬದಲಾವಣೆ, ಚಿಂತೆ, ಆದರೂ ಶ್ರೀಮಂತರ ಸ್ನೇಹ, ಕೆಲಸ ಕಾರ್ಯದಲ್ಲಿ ಕೈಗೂಡುವಿಕೆ, ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸುಧಾರಣೆ, ಧನಲಾಭ ಇವೆಲ್ಲವೂ ಉಂಟಾಗ್ತದೆ. ಹಾಗೆಯೇ ಮಾಸಾಂತ್ಯದಲ್ಲಿ ಅನೇಕ ಮುಖಗಳಿಂದ ದ್ರವ್ಯ ಲಾಭ, ನೌಕರಿಯಲ್ಲಿ ಲಾಭ, ಯಶಸ್ಸು, ಸಾಮಾಜಿಕ ಯಶಸ್ಸು, ಮಿತ್ರ ಲಾಭ, ಕೆಲಸ ಕಾರ್ಯದಲ್ಲಿ ಜಯ, ಗೌರವ ಇವುಗಳು ಉಂಟಾಗ್ತಕ್ಕಂಥದ್ದು. ಸೊ ಇಲ್ಲಿಗೆ ಸೆಪ್ಟೆಂಬರ್ ತಿಂಗಳ ವೃಷಭ ರಾಶಿಯವರ ಮಾಸ ಭವಿಷ್ಯ ಮುಗಿದಿದೆ. ಈಗ ಮಿಥುನ ರಾಶಿಯವರ ಮಾಸ ಭವಿಷ್ಯ. ಸಿಂಹದ ರವಿ ಇವರಿಗೆ ಪರಾಕ್ರಮ ಕೆಲಸದಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಶೌರ್ಯ, ಧೈರ್ಯ, ಪರಾಕ್ರಮವನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ದ್ರವ್ಯ ಲಾಭ, ಗೊತ್ತಾಯ್ತಾ, ಒಂದು ಪುಟ್ಟ ಪ್ರವಾಸ, ಶತ್ರುನಾಶ, ಕೆಲಸದಲ್ಲಿ ಪ್ರಗತಿ, ವ್ಯಾಜ್ಯದಲ್ಲಿ ಜಯ, ಸಾಮಾಜಿಕ ಕೆಲಸದಲ್ಲಿ ಯಶಸ್ಸು ಇವು ಉಂಟಾಗ್ತದೆ. ಅದೇ ರೀತಿ ಕನ್ಯಾಗೆ ಬಂದಂಥ ರವಿಯಿಂದ ಗುಪ್ತ ಶತ್ರುಗಳು ನಿರ್ಮಾಣವಾಗ್ತಕ್ಕಂಥದ್ದು, ರೋಗ ವೃದ್ಧಿ ಆಗ್ತಕ್ಕಂಥದ್ದು, ಸ್ವಜನ ವಿರೋಧವಾಗ್ತಕ್ಕಂಥದ್ದು, ಅನಾವಶ್ಯಕವಾದಂಥ ಖರ್ಚು, ಕಷ್ಟದ ಸಮಯ ಅಂತಲೇ ಹೇಳಬಹುದು. ಹಾಗೆಯೇ ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಬಂಧು ಭಗಿನಿಯರ ಸೌಖ್ಯ, ಮಿತ್ರರ ಸಹಕಾರ, ಕೆಲಸದಲ್ಲಿ ಯಶಸ್ಸು, ಧನಲಾಭ, ವ್ಯಾಪಾರ ಉದ್ಯೋಗದಲ್ಲಿ ಅನುಕೂಲ ಇವುಗಳನ್ನು ಕೊಡುವಂಥವನಾಗ್ತಾನೆ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಬುಧನಿಂದ ಧನಧಾನ್ಯ ಸಮೃದ್ಧಿ, ಮಿತ್ರ ಲಾಭ, ವಾಹನ ಸುಖ, ಉದ್ಯೋಗದಲ್ಲಿ ಬಡ್ತಿ, ದುರ್ಜನರ ಸುಖಕರವಾದಂಥ ಕಾಲ ಇವು ಉಂಟಾಗ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಶುಕ್ರನಿಂದ ಆಸ್ತಿಗಾಗಿ ಜಗಳ, ರೋಗ, ದುರ್ಜನರ ಸಹವಾಸ, ಸ್ತ್ರೀ ಸುಖ, ಅತಿಶಯವಾದಂಥ ಖರ್ಚು ಇವುಗಳು ಉಂಟಾಗ್ತಕ್ಕಂಥದ್ದು. ಅದೇ ರೀತಿ ತುಲಾರಾಶಿಗೆ ಬಂದಂಥ ಶುಕ್ರನಿಂದ ಸಂತತಿ ಸೌಖ್ಯ, ವಿದ್ಯೆಯಲ್ಲಿ ಯಶಸ್ಸು, ಧನ ಸಂಗ್ರಹ, ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿ, ವಾಹನ ಖರೀದಿ, ಹೊಲ ಮನೆ, ಜಮೀನು ಖರೀದಿ, ಶ್ರೀಮಂತರ ಸ್ನೇಹ ಮುಂತಾದ ಫಲಗಳು ಉಂಟಾಗ್ತಕ್ಕಂಥದ್ದಾಗ್ತದೆ. ಇವರಿಗೆ ಮಾಸಾದಿಯಲ್ಲಿ ಅನಾವಶ್ಯಕವಾದಂಥ ಖರ್ಚು, ರೋಗ, ಗುಪ್ತಶತ್ರುಗಳ ನಿರ್ಮಾಣ, ಕೆಲಸದಲ್ಲಿ ಹಾನಿ, ಕಷ್ಟ ಪರಿಸ್ಥಿತಿ, ನಿಂತು ಹೋದ ಕಾರ್ಯದಲ್ಲಿ ಪ್ರಗತಿ ಆದರೂ ಸಹ ಶತ್ರುನಾಶ, ಅಲ್ಪಾನುಕೂಲತೆ ಇದು ಮಾಸಾದಿಯಲ್ಲಿ ಆಗ್ತಕ್ಕ ಒಂದು ರೀತಿಯ ಮಿಶ್ರ ಫಲ. ಇಲ್ಲಿ ಮಾಸ ಮಧ್ಯದಲ್ಲಿ ತೀರ್ಥಯಾತ್ರೆ, ನೌಕರಿ ಬದಲಾವಣೆ, ಓಡಾಟ, ಸ್ತ್ರೀ ಪೀಡೆ, ಸ್ವಜನ ಶತ್ರು, ಕೌಟುಂಬಿಕ ವಿರಸ, ದ್ರವ್ಯಹಾನಿ, ದೂರದ ಪ್ರವಾಸ ಇದು ಮಾಸ ಮಧ್ಯದಲ್ಲಿ. ಮಾಸಾಂತ್ಯದಲ್ಲಿ ಮಾನ ಸನ್ಮಾನ, ಅಧಿಕಾರ ಪ್ರಾಪ್ತಿ, ಧನಲಾಭ, ಸಮಾಜದಲ್ಲಿ ಗೌರವ, ಆರೋಗ್ಯ ಸುಧಾರಣೆ, ವಾದ ವಿವಾದದಲ್ಲಿ ಜಯವಾಗ್ತಕ್ಕಂಥದ್ದು, ನಾನಾ ರೀತಿಯ ಲಾಭ, ಆದರೂ ಶತ್ರುಭಯ, ಕಲಹ, ಮನಸ್ತಾಪ, ಶಾರೀರಿಕ ಪೀಡೆ ಇವುಗಳು ಉಂಟಾಗ್ತಕ್ಕಂಥದ್ದು. ಅದೇ ರೀತಿ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಆಮೇಲೆ ಮುಂದಿನದು ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ಸಿಂಹದಲ್ಲಿರ್ತಕ್ಕಂಥ ರವಿ ದ್ರವ್ಯ ಚಿಂತೆ, ದುಡ್ಡು ಕಾಸಿನ ಬಗ್ಗೆ ಚಿಂತೆ, ಮನಸ್ತಾಪ, ಕಲಹ, ಅವಿಶ್ರಾಂತಿ, ಅಂದರೆ ಸತತವಾಗಿ ಕೆಲಸ, ಯಾವಾಗಲೂ ಏನಾದರೂ ಒಂದು ಕೆಲಸ ಇದ್ದೇ ಇರ್ತದೆ, ಅದನ್ನು ನಾವು ಅವಿಶ್ರಾಂತಿ ಅಂತ ಕರಿತೀವಿ. ಆಮೇಲೆ ಭ್ರಮಣ, ಸಿಕ್ಕಾಪಟ್ಟೆ ಓಡಾಟ, ನೇತ್ರದೋಷ, ಕಣ್ಣಿಗೆ ನೋವಾಗ್ತಕ್ಕಂಥದ್ದು ಅಥವಾ ಕಣ್ಣಿನ ಬಾಧೆ ಅಥವಾ ಕಣ್ಣಿಗೆ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಪ್ರಾಪಂಚಿಕ ವಿರಸ ಉಂಟಾಗ್ತಕ್ಕಂಥ, ಈ ಭೂಮಿನೇ ಬೇಡಪ್ಪ, ಈ ಪ್ರಪಂಚನೇ ಬೇಡಪ್ಪ, ಈ ಜೀವನನೇ ಬೇಡಪ್ಪ ಅನ್ನುವಂಥ ಭಾವನೆ ಉಂಟಾಗ್ತಕ್ಕಂಥದ್ದು ಆಗ್ತದೆ. ಅದೇ ರವಿ ಕನ್ಯಾ ರಾಶಿಗೆ ಬಂದಾಗ ಪರಾಕ್ರಮ ಕಾರ್ಯದಲ್ಲಿ ಯಶಸ್ಸು, ಧೈರ್ಯ ಶೌರ್ಯವನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸಾಗ್ತಕ್ಕಂಥದ್ದು, ಮಾನ ಸನ್ಮಾನ, ದ್ರವ್ಯ ಲಾಭ, ಸಣ್ಣ ಪ್ರವಾಸ, ಶತ್ರುನಾಶ, ವ್ಯಾಜ್ಯದಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಆಗ್ತದೆ. ಹಾಗೆಯೇ ಸಿಂಹದಲ್ಲಿರ್ತಕ್ಕಂಥ ಬುಧನಿಂದ ವಿಪರೀತವಾದಂಥ ಬುದ್ಧಿ, ಸ್ವಜನ ಪ್ರೇಮ, ಸುಖಭೋಜನ, ಅಮೂಲ್ಯ ವಸ್ತು ಪ್ರಾಪ್ತಿ, ಉದ್ಯೋಗದಲ್ಲಿ ಜಯ ಉಂಟಾದರೂ ಸಹ ಲೇಖಕರಿಗೆ ವಿಶೇಷವಾದಂಥ ಲಾಭ, ಅಂದರೆ ಕವಿಗಳಿಗೆ ಉಂಟಾಗ್ತಕ್ಕಂಥದ್ದಾಗ್ತದೆ. ಕನ್ಯಾ ರಾಶಿಗೆ ಬಂದಂಥ ಬುಧನಿಂದ ಬಂಧು ಭಗಿನಿಯರ ಸೌಖ್ಯ, ಭಾಗ್ಯವೃದ್ಧಿ, ಮಿತ್ರರ ಸಹಕಾರ, ಕೆಲಸದಲ್ಲಿ ಯಶಸ್ಸು, ಧನಲಾಭ,
ವ್ಯಾಪಾರ ಉದ್ಯೋಗದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು. ಕನ್ಯಾ ರಾಶಿಗೆ ಬಂದಂಥ ಶುಕ್ರನಿಂದ ಕೈ ಹಿಡಿದ ಕೆಲಸದಲ್ಲಿ ಅರ್ಧ ಯಶಸ್ಸು, ಪರೋಪಕಾರ ಮಾಡ್ತಕ್ಕಂಥದ್ದು, ಬಂಧುಗಳಿಂದ ಸಹಾನುಭೂತಿ, ಸಹಾಯ, ಸಹಕಾರ, ಕೌಟುಂಬಿಕ ಸೌಖ್ಯ ಇವು ಉಂಟಾಗ್ತಕ್ಕಂಥದ್ದಾಗ್ತದೆ. ಅದೇ ರೀತಿ ತುಲಾರಾಶಿಗೆ ಬಂದಂಥ ಶುಕ್ರನಿಂದ ಆಸ್ತಿಗಾಗಿ ಜಗಳ, ರೋಗ, ದುರ್ಜನರ ಸಹವಾಸ, ಸ್ತ್ರೀ ಸುಖ, ಅತಿಶಯವಾದಂಥ ಖರ್ಚು ಉಂಟಾಗ್ತಕ್ಕಂಥದ್ದಾಗ್ತದೆ. ಹಾಗೆ ಮಾಸಾದಿಯಲ್ಲಿ ಕೆಲಸದಲ್ಲಿ ಯಶಸ್ಸು, ಧನಲಾಭ, ಆದರೆ ಗುಪ್ತಶತ್ರುಗಳ ನಿರ್ಮಾಣ, ಸ್ವಜನ ವಿರೋಧ, ಕಷ್ಟ ಸುಖಕ್ಕೆ ಧಕ್ಕೆ, ಶತ್ರುನಾಶ, ಅಲ್ಪ ಪ್ರಗತಿ ಉಂಟಾಗ್ತಕ್ಕಂಥದ್ದಾಗ್ತದೆ. ಮಾಸ ಮಧ್ಯದಲ್ಲಿ ನಿಂತು ಹೋಗಿದ್ದ ಕಾರ್ಯದಲ್ಲಿ ಪ್ರಗತಿ, ಜನಾನುಕೂಲತೆ, ತೀರ್ಥಯಾತ್ರೆ, ನೌಕರಿಯಲ್ಲಿ ಬದಲಾವಣೆ, ಸ್ವಜನ ಶತ್ರು, ಕೌಟುಂಬಿಕ ವಿರಸ ಉಂಟಾಗ್ತದೆ. ಮಾಸಾಂತ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮನಸ್ಸು, ಚಿಂತೆ, ಆತುರತೆ, ಓಡಾಟ, ಶ್ರೀಮಂತರ ಸ್ನೇಹ, ನಾನಾ ರೀತಿಯ ಧನಾಗಮನ, ನೌಕರಿಯಲ್ಲಿ ಯಶಸ್ಸು, ವಾದ ವಿವಾದದಲ್ಲಿ ಜಯ, ಅಮೂಲ್ಯವಾದಂಥ ವಸ್ತು ಪ್ರಾಪ್ತಿಗಳು ಉಂಟಾಗ್ತಕ್ಕಂಥದ್ದಾಗ್ತದೆ. ಇಲ್ಲಿಗೆ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಮುಗಿದಿದೆ. ಮುಂದೆ ಸಿಂಹರಾಶಿಯ ಮಾಸ ಭವಿಷ್ಯ. ಸಿಂಹರಾಶಿಯಲ್ಲೇ ರವಿ ಇರೋದ್ರಿಂದ ಚಂಚಲತೆ, ಪರಾಕ್ರಮ ಕಾರ್ಯದಲ್ಲಿ ತೊಡಗುವಿಕೆ, ಅಸ್ಥಿರತೆ, ಉಷ್ಣಪಿತ್ತ ವಿಕಾರ, ಪ್ರವಾಸ, ನೌಕರಿ ಬದಲಾವಣೆ ಉಂಟಾಗ್ತಕ್ಕಂಥದ್ದಾಗ್ತದೆ. ಕನ್ಯಾ ರಾಶಿಗೆ ಬಂದಂಥ ರವಿಯಿಂದ ಅವಿಶ್ರಾಂತಿ, ಅನಾರೋಗ್ಯ, ಕಲಹ, ಮನಸ್ತಾಪ, ದ್ರವ್ಯಚಿಂತೆ, ನೇತ್ರಬಾಧೆ, ಪ್ರಾಪಂಚಿಕ ವಿರಸ ಉಂಟಾಗ್ತಕ್ಕಂಥದ್ದಾಗ್ತದೆ. ಮುಂದೆ ಸಿಂಹದಲ್ಲಿರ್ತಕ್ಕಂಥ ಬುಧ ಸೌಂದರ್ಯದಲ್ಲಿ ಹೆಚ್ಚಳವನ್ನು ಕೊಡ್ತಾನೆ, ಸ್ತ್ರೀಪುತ್ರ ಸೌಖ್ಯವನ್ನು, ವ್ಯಾಪಾರ ಉದ್ಯೋಗದಲ್ಲಿ ಯಶಸ್ಸನ್ನು, ಲೇಖಕರಿಗೆ ಯಶಸ್ಸನ್ನು, ಧನ ಸಂಗ್ರಹ ಮಾಡ್ತಕ್ಕಂಥ ಒಂದು ಯೋಗವನ್ನು ಕೊಡುವಂಥವನಾಗ್ತಾನೆ. ಹಾಗೆ ಕನ್ಯಾ ರಾಶಿಗೆ ಬಂದಂಥ ಬುಧ ವಿಪರೀತವಾದಂಥ ಬುದ್ಧಿಯನ್ನು, ಸ್ವಜನ ಪ್ರೇಮವನ್ನು, ಭೂರಿ ಭೋಜನವನ್ನು, ಅಮೂಲ್ಯ ವಸ್ತು, ಒಡವೆ ಪ್ರಾಪ್ತಿ ಉಂಟು ಮಾಡ್ತಕ್ಕಂಥದ್ದು ಆಗ್ತದೆ. ಅದೇ ರೀತಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಶುಕ್ರನಿಂದ ಕೌಟುಂಬಿಕ ಸೌಖ್ಯ, ಪ್ರವಾಸ, ಧನಲಾಭ, ಅನೇಕ ಪದಾರ್ಥಗಳ ಖರೀದಿ ಮುಂತಾದವುಗಳನ್ನು ಉಂಟು ಮಾಡ್ತಾನೆ. ಅದೇ ಶುಕ್ರ ತುಲಾರಾಶಿಗೆ ಬಂದಾಗ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಅರ್ಧ ಯಶಸ್ಸು, ಒಂದು ಬಂಧು ಬಳಗದವರಿಂದ ಸಹಾನುಭೂತಿ, ಪರೋಪಕಾರವಾಗ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು, ಸಹಕಾರವನ್ನು ನೀಡ್ತಕ್ಕಂಥದ್ದು ಇವೆಲ್ಲವನ್ನು ಉಂಟು ಮಾಡ್ತಾನೆ. ಇವರಿಗೆ ಮಾಸಾದಿಯಲ್ಲಿ ಅನಾರೋಗ್ಯ, ಕಲಹ, ಮನಸ್ತಾಪ, ದ್ರವ್ಯಚಿಂತೆ, ನೇತ್ರಬಾಧೆ, ಪರಾಕ್ರಮ ಕಾರ್ಯದಲ್ಲಿ ಯಶಸ್ಸು, ಸಣ್ಣ ಪ್ರವಾಸ, ಶತ್ರುನಾಶ, ವ್ಯಾಜ್ಯದಲ್ಲಿ ಜಯ ಇವು ಉಂಟಾಗ್ತಕ್ಕಂಥದ್ದು. ಮಾಸ ಮಧ್ಯದಲ್ಲಿ ಅಧಿಕವಾದಂಥ ಖರ್ಚು, ತೀಕ್ಷ್ಣ ಬುದ್ಧಿ, ತಾಮಸ ಗುಣ, ಸುಖಕ್ಕೆ ಧಕ್ಕೆ, ಶತ್ರುನಾಶ, ನೌಕರಿಯಲ್ಲಿ ಪ್ರಗತಿ, ನಿಂತು ಹೋದ ಕಾರ್ಯದಲ್ಲಿ ಪ್ರಗತಿ, ಜನಾನುಕೂಲತೆ, ತೀರ್ಥಯಾತ್ರೆ, ಸ್ವಜನ ಶತ್ರು, ಕೌಟುಂಬಿಕ ವಿರಸ ಉಂಟಾಗ್ತಕ್ಕಂಥದ್ದು ಆಗ್ತದೆ. ಮಾಸಾಂತ್ಯದಲ್ಲಿ ನಾನಾ ಥರದ ಸಂಕಷ್ಟ, ಧನಹಾನಿ, ಕಳುವಿನ ಭೀತಿ, ನೌಕರಿಯಲ್ಲಿ ತೊಂದರೆ, ಸ್ಥಳಾಂತರ, ದೂರದ ಪ್ರವಾಸ, ಚಿಂತೆ, ಆತುರತೆ, ಆದರೂ ಮಾನ ಸನ್ಮಾನ, ನೌಕರಿಯಲ್ಲಿ ಪ್ರಗತಿ, ಧನಲಾಭ, ಸಹಕಾರ ಹಾಗೂ ಸಮಾಜದಿಂದ ಸನ್ಮಾನ, ಉತ್ತಮ ಆರೋಗ್ಯ ಉಂಟಾಗ್ತಕ್ಕಂಥದ್ದಾಗ್ತದೆ. ಒಟ್ಟಾರೆ ಸಿಂಹರಾಶಿಯವರಿಗೆ ಮಿಶ್ರ ಫಲ ಈ ತಿಂಗಳಲ್ಲಿ ಉಂಟಾಗುವಂಥದ್ದಾಗಿದೆ. ಇಲ್ಲಿಗೆ ಸಿಂಹರಾಶಿಯ ಮಾಸ ಭವಿಷ್ಯ ಮುಗಿಯಿತು. ಮುಂದೆ ಕನ್ಯಾ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಇವರಿಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ರವಿ ಕೆಲಸದಲ್ಲಿ ಹಿನ್ನಡೆಯನ್ನು, ಅಪಜಯವನ್ನು, ಕೋರ್ಟು ಕಚೇರಿ ಕೆಲಸದಲ್ಲಿ ಹಿನ್ನಡೆಯನ್ನು, ಶತ್ರುಭಯವನ್ನು, ದ್ರವ್ಯಚಿಂತೆ, ನಿರುದ್ಯೋಗ, ಕಲಹ, ಮನಸ್ತಾಪ, ಶಾರೀರಿಕ ಪೀಡೆ ಇದನ್ನು ಉಂಟು ಮಾಡ್ತಾನೆ. ಹಾಗೆಯೇ ಕನ್ಯಾಗೆ ಬಂದಂಥ ರವಿ ಚಂಚಲತೆ, ಪರಾಕ್ರಮ ಕೆಲಸದಲ್ಲಿ ತೊಡಗುವಿಕೆ, ಉಷ್ಣಪಿತ್ತ ವಿಕಾರ, ಪ್ರವಾಸ, ಉದ್ಯೋಗದಲ್ಲಿ ಬದಲಾವಣೆ ಇವುಗಳನ್ನು ಉಂಟು ಮಾಡ್ತಾನೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಹೀನ ಬುದ್ಧಿಯನ್ನು, ಅನೈತಿಕ ಸಂಗತಿಯನ್ನು, ಶತ್ರು ಪ್ರಾಬಲ್ಯವನ್ನು, ವಾದ ವಿವಾದ, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಹಾನಿಯನ್ನು, ಮಾನಸಿಕ ವಿಕಾರವನ್ನು, ದ್ರವ್ಯ ಚಿಂತೆಯನ್ನು, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆಯನ್ನು ಉಂಟು ಮಾಡುವಂಥವನಾಗ್ತಾನೆ. ಹಾಗೆ ಕನ್ಯಾ ಬುಧನು ಸೌಂದರ್ಯದಲ್ಲಿ ಹೆಚ್ಚಳ,
ಕುಟುಂಬ ಸೌಖ್ಯ, ವ್ಯಾಪಾರ ಉದ್ಯೋಗದಲ್ಲಿ ಯಶಸ್ಸು, ಲೇಖಕರಿಗೆ ಯಶಸ್ಸು, ಧನ ಸಂಗ್ರಹ ಉಂಟುವಾಗ್ತಕ್ಕಂಥದ್ದು ಆಗ್ತದೆ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಬುಧನಿಂದ ಕಲಾ ಕೌಶಲ್ಯದಲ್ಲಿ ಪ್ರಗತಿ, ಕೌಟುಂಬಿಕ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಅಮೂಲ್ಯವಾದಂಥ ವಸ್ತು ಪ್ರಾಪ್ತಿ, ವಾಹನ ಸೌಖ್ಯ ಉಂಟು ಮಾಡುವಂಥವನಾಗ್ತಾನೆ. ಅದೇ ತುಲಾದಲ್ಲಿರ್ತಕ್ಕಂಥ ಬುಧನಿಂದ ವ್ಯಾಪಾರ ಉದ್ಯೋಗದಲ್ಲಿ ಯಶಸ್ಸು, ನಾನಾ ವಸ್ತು ಖರೀದಿ, ಪ್ರವಾಸ, ಧನ ಲಾಭವನ್ನು ಉಂಟು ಮಾಡುವಂಥವನಾಗ್ತಾನೆ. ಮಾಸಾದಿಯಲ್ಲಿ ಇವರಿಗೆ ಅಸ್ಥಿರತೆ, ಚಂಚಲತೆ, ಪ್ರವಾಸ, ಓಡಾಟ, ಕಲಹ, ಮನಸ್ತಾಪ, ಅವಿಶ್ರಾಂತಿ, ನೇತ್ರದೋಷ, ಶತ್ರುನಾಶ, ಕೆಲಸದಲ್ಲಿ ಯಶಸ್ಸು, ಸಾಮಾಜಿಕ ಯಶಸ್ಸು ಉಂಟಾಗುವಂಥದ್ದು ಆಗ್ತದೆ. ಮಾಸ ಮಧ್ಯದಲ್ಲಿ ಕೆಲಸದಲ್ಲಿ ಹಾನಿ, ರೋಗ, ಗುಪ್ತಶತ್ರು, ಅನಾವಶ್ಯಕವಾದಂಥ ಖರ್ಚು, ಕಷ್ಟ ಸುಖಕ್ಕೆ ಧಕ್ಕೆ, ನಿಂತು ಹೋದ ಕಾರ್ಯದಲ್ಲಿ ಪ್ರಗತಿ, ಜನಾನುಕೂಲತೆ ಉಂಟಾಗ್ತಕ್ಕಂಥದ್ದಾಗ್ತದೆ ಮಿಶ್ರ ಫಲ. ಮಾಸಾಂತ್ಯದಲ್ಲಿ ತೀರ್ಥಯಾತ್ರೆ, ಉದ್ಯೋಗ ಬದಲಾವಣೆ, ಸ್ವಜನ ಶತ್ರು, ಕೌಟುಂಬಿಕ ವಿರಸ, ಅನೇಕ ಸಂಕಟ, ಮಾನಹಾನಿ, ನೌಕರಿಯಲ್ಲಿ ತೊಂದರೆ, ಸದ್ಭಾವನೆ, ಸ್ಥಳಾಂತರ ಚಿಂತೆ, ಆತುರತೆ, ಓಡಾಟ ಇವುಗಳು ಉಂಟಾಗುವಂಥದ್ದು ಆಗಿದೆ. ಒಟ್ಟಾರೆ ಕನ್ಯಾ ರಾಶಿಯವರಿಗೂ ಮಿಶ್ರ ಫಲ ಉಂಟಾಗ್ತದೆ. ಇಲ್ಲಿಗೆ ಕನ್ಯಾ ರಾಶಿಯ ಮಾಸ ಭವಿಷ್ಯ ಮುಗಿದಿದೆ. ಮುಂದೆ ತುಲಾರಾಶಿಯವ್ರದ್ದು. ತುಲಾರಾಶಿಯವರಿಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ರವಿ ಅನೇಕ ಕಡೆಗಳಿಂದ ಧನಾಗಮನವನ್ನು ಕೊಡ್ತಾನೆ. ನೌಕರಿಯಲ್ಲಿ ಯಶಸ್ಸನ್ನು, ಲಾಭವನ್ನು, ವಾದ ವಿವಾದದಲ್ಲಿ ಜಯವನ್ನು, ಮಿತ್ರ ಲಾಭವನ್ನು, ಅಮೂಲ್ಯವಾದಂಥ ವಸ್ತು ಲಾಭವನ್ನು ಉಂಟು ಮಾಡ್ತಾನೆ. ಹಾಗೆಯೇ ಕನ್ಯಾ ರಾಶಿಗೆ ಬಂದಂಥ ರವಿ ನಿರುದ್ಯೋಗ, ಕಲಹ, ಮನಸ್ತಾಪ, ರೋಗ ಇವುಗಳನ್ನು ಉಂಟು ಮಾಡ್ತಾನೆ. ಸಿಂಹದಲ್ಲಿರ್ತಕ್ಕಂಥ ಬುಧ ದ್ರವ್ಯ ಲಾಭವನ್ನು, ಧನ ಸಂಗ್ರಹವನ್ನು, ಮಿತ್ರಲಾಭವನ್ನು, ವಾಹನ ಸೌಖ್ಯವನ್ನು, ಲೇಖಕರಿಗೆ ಅನುಕೂಲವನ್ನು, ಸ್ವಜನ ಶ್ರೇಷ್ಠತೆಯನ್ನು ಉಂಟು ಮಾಡ್ತಕ್ಕಂಥ ಆಗ್ತಾನೆ. ಅದೇ ರೀತಿ ಕನ್ಯಾ ಬುಧನು ಮಾನಸಿಕ ವಿಕಾರ, ಅನೈತಿಕ ಸಂಗತಿಗಳು ಆಗ್ತಕ್ಕಂಥದ್ದು, ಶತ್ರು ಪ್ರಾಬಲ್ಯ, ಹೀನ ಬುದ್ಧಿ, ಕೆಲಸ ಕಾರ್ಯದಲ್ಲಿ ಹಾನಿ, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಇವುಗಳನ್ನು ಉಂಟು ಮಾಡ್ತಾನೆ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ಅತಿಶಯವಾದಂಥ ಖರ್ಚು, ಪ್ರವಾಸ, ಬಂಧು ಬಳಗದವರ ಭೇಟಿ, ಸ್ತ್ರೀ ಸೌಖ್ಯ, ಆದರೂ ಕೌಟುಂಬಿಕ ವಿರಸ, ನೇತ್ರಪೀಡೆ, ರೋಗ ವೃದ್ಧಿ ಉಂಟು ಮಾಡ್ತಕ್ಕಂಥವನಾಗ್ತಾನೆ. ತುಲಾರಾಶಿಯಲ್ಲಿರ್ತಕ್ಕಂಥ ಶುಕ್ರನಿಂದ ಕಲಾ ಕೌಶಲ್ಯದಲ್ಲಿ ಪ್ರಗತಿ, ಕೌಟುಂಬಿಕ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಅಮೂಲ್ಯವಾದಂಥ ವಸ್ತು ಪ್ರಾಪ್ತಿಯಾಗ್ತಕ್ಕಂಥದ್ದು ಆಗ್ತದೆ. ಹಾಗೆಯೇ ಮಾಸಾದಿಯಲ್ಲಿ ಇವರಿಗೆ ಕೆಲಸದಲ್ಲಿ ಹಿನ್ನಡೆ, ಅಪಜಯ, ಶತ್ರುಭಯ, ದ್ರವ್ಯ ಚಿಂತೆ, ಕಲಹ, ಮನಸ್ತಾಪ, ರೋಗ, ಆದರೂ ಪ್ರವಾಸ, ಅಸ್ಥಿರತೆ, ಚಂಚಲತೆ, ಉಷ್ಣಪಿತ್ತ ವಿಕಾರ, ನೌಕರಿಯಲ್ಲಿ ಬದಲಾವಣೆ, ನೇತ್ರಬಾಧೆ, ಪ್ರಾಪಂಚಿಕ ವಿರಸ ಉಂಟಾಗ್ತದೆ. ಮಾಸ ಮಧ್ಯದಲ್ಲಿ ಪರಾಕ್ರಮ ಕಾರ್ಯದಲ್ಲಿ ಯಶಸ್ಸು, ಮಾನ ಸನ್ಮಾನ, ದ್ರವ್ಯ ಲಾಭ, ಒಂದು ಪುಟ್ಟ ಪ್ರವಾಸ, ಶತ್ರುನಾಶ, ವ್ಯಾಜ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದಾಗ್ತದೆ. ಮಾಸಾಂತ್ಯದಲ್ಲಿ ಅಧಿಕವಾದಂಥ ಖರ್ಚು, ನೌಕರಿಯಲ್ಲಿ ಪ್ರಗತಿ, ನಿಂತು ಹೋಗಿದ್ದ ಕಾರ್ಯದಲ್ಲಿ ಪ್ರಗತಿ, ಜನಾನುಕೂಲತೆ, ತೀರ್ಥಯಾತ್ರೆ, ಸ್ವಜನ ಶತ್ರು, ಕೌಟುಂಬಿಕ ವಿರಸ, ಅನೇಕ ತರಹದ ಸಂಕಟ, ದ್ರವ್ಯಹಾನಿ, ಶಾರೀರಿಕ ಅಸ್ವಸ್ಥತೆ, ಮಾನಹಾನಿ, ನೌಕರಿಯಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದಾಗ್ತದೆ. ಇಲ್ಲಿಗೆ ತುಲಾರಾಶಿಯ ಮಾಸ ಭವಿಷ್ಯ ಮುಗಿದಿದೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ರವಿಯವರಿಗೆ ಮಾನ ಸನ್ಮಾನ, ಅಧಿಕಾರ ಪ್ರಾಪ್ತಿ, ಶ್ರೀಮಂತರ ಸ್ನೇಹ, ಕೆಲಸ ಕಾರ್ಯಗಳಲ್ಲಿ ಕೈಗೊಳ್ಳುವಿಕೆ, ದ್ರವ್ಯ ಲಾಭ, ಉತ್ತಮ ಆರೋಗ್ಯವನ್ನು ಕೊಡ್ತಕ್ಕಂಥವನಾಗ್ತಾನೆ. ಹಾಗೆಯೇ ಕನ್ಯಾ ರಾಶಿಗೆ ಬಂದಂಥ ರವಿ ಅನೇಕ ಮಾರ್ಗಗಳಿಂದ ಧನಾಗಮನವನ್ನು, ನೌಕರಿಯಲ್ಲಿ ಯಶಸ್ಸನ್ನು, ಲಾಭವನ್ನು, ರಾಜಕೀಯ ಹಾಗೂ ಸಾಮಾಜಿಕ ಕೆಲಸಗಳಲ್ಲಿ ಯಶಸ್ಸನ್ನು, ವಾದ ವಿವಾದದಲ್ಲಿ ಜಯವನ್ನು, ಮಿತ್ರ ಲಾಭವನ್ನು, ಅಮೂಲ್ಯವಾದಂಥ ವಸ್ತು ಲಾಭವನ್ನು ಉಂಟು ಮಾಡುವಂಥವನಾಗ್ತಾನೆ. ಹಾಗೆ ಸಿಂಹದಲ್ಲಿರ್ತಕ್ಕಂಥ ಬುಧ ವಾಹನ ಸೌಖ್ಯ, ದ್ರವ್ಯ ಲಾಭ, ಹೊಲ-ಮನೆಯ ಸುಖ, ಅಮೂಲ್ಯ ವಸ್ತುಗಳ ಪ್ರಾಪ್ತಿ, ಮಿತ್ರ ಪ್ರೇಮ ಉಂಟು ಮಾಡುವಂಥವನಾಗ್ತಾನೆ. ಕನ್ಯೆಯಲ್ಲಿರ್ತಕ್ಕಂಥ ಬುಧನು ಅನೇಕ ರೀತಿಯಿಂದ ದ್ರವ್ಯ ಸಂಗ್ರಹವಾಗ್ತಕ್ಕಂಥದ್ದು ಮತ್ತು ಕವಿಗಳಿಗೆ
ಅನುಕೂಲವಾಗ್ತಕ್ಕಂಥದ್ದು, ಸ್ವಜನ ಶ್ರೇಷ್ಠತೆಯನ್ನು ಉಂಟು ಮಾಡುವಂಥವನು ಆಗ್ತಾನೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ಆಕಸ್ಮಿಕವಾದ ಧನಲಾಭವನ್ನು, ಬಹುಮುಖ ಧನಲಾಭವನ್ನು, ವಿವಾಹ ಯೋಗವನ್ನು, ವೈವಾಹಿಕ ಜೀವನದಲ್ಲಿ ಸೌಖ್ಯವನ್ನು, ಕಲಾಕೌಶಲ್ಯದಲ್ಲಿ ಯಶಸ್ಸನ್ನು, ಕೌಟುಂಬಿಕ ಸುಖವನ್ನು, ವಿದ್ಯೆಯಲ್ಲಿ ಯಶಸ್ಸನ್ನು, ವ್ಯಾಪಾರ ಉದ್ಯೋಗದಲ್ಲಿ ಅನುಕೂಲತೆಯನ್ನು ಕೊಡುವಂಥವನಾಗ್ತಾನೆ. ಅದೇ ರೀತಿ ತುಲಾರಾಶಿಗೆ ಬಂದಂಥ ಶುಕ್ರ ಅತಿಶಯವಾದಂಥ ಖರ್ಚನ್ನು, ಪ್ರವಾಸ ಯೋಗವನ್ನು, ಬಂಧು ಬಳಗದವರ ಭೇಟಿಯಾಗ್ತಕ್ಕಂಥ ಯೋಗವನ್ನು, ಸ್ತ್ರೀ ಸೌಖ್ಯ ಆದರೂ ಕೌಟುಂಬಿಕ ವಿರಸ, ಮನೆಯಲ್ಲಿ ಹೆಂಡತಿಗೆ ಸೌಖ್ಯ ಆದರೂ ಹೆಂಡತಿ ಜೊತೆ ಜಗಳ, ಕೌಟುಂಬಿಕ ವಿರಸ, ನೇತ್ರ ಪೀಡೆ, ರೋಗ ವೃದ್ಧಿ ಇವುಗಳನ್ನು ಉಂಟು ಮಾಡುವಂಥವನು ಆಗ್ತಾನೆ. ಇವರಿಗೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಮಾಸಾದಿಯಲ್ಲಿ ದ್ರವ್ಯ ಲಾಭ, ಜಯ, ಯಶಸ್ಸು, ಆದರೂ ವಾದ ವಿವಾದದಲ್ಲಿ ಅಪಜಯ, ಕಲಹ, ಮನಸ್ತಾಪ, ಕಾರ್ಯಹಾನಿ, ಚಂಚಲತೆ, ಉಷ್ಣಪಿತ್ತ ವಿಕಾರ, ಆಮೇಲೆ ಪ್ರವಾಸ, ಉದ್ಯೋಗ ಬದಲಾವಣೆ ಉಂಟಾಗ್ತಕ್ಕಂಥದ್ದು. ಮಾಸ ಮಧ್ಯದಲ್ಲಿ ಕಲಹ, ಮನಸ್ತಾಪ, ಅವಿಶ್ರಾಂತಿ, ಬುದ್ಧಿಭ್ರಮಣೆ, ನೇತ್ರದೋಷ, ಪರಾಕ್ರಮ ಕಾರ್ಯದಲ್ಲಿ ಯಶಸ್ಸು, ಸಣ್ಣ ಪ್ರವಾಸ, ರಾಜ್ಯದಲ್ಲಿ ಜಯ, ಗುಪ್ತಶತ್ರುಗಳ ನಿರ್ಮಾಣ, ಅನಾವಶ್ಯಕ ಖರ್ಚು, ಕಷ್ಟಕರವಾದಂಥ ಸಂಗತಿ. ಅದೇ ಮಾಸಾಂತ್ಯದಲ್ಲಿ ತಾಮಸ ಗುಣಕ್ಕೆ ಗುಣ, ಸುಖಕ್ಕೆ ವಿಘ್ನ, ಶತ್ರುನಾಶ, ನೌಕರಿಯಲ್ಲಿ ಪ್ರಗತಿ, ಶತ್ರುಗಳ ಮಿತ್ರರಾಗುವಿಕೆ, ನಿಂತು ಹೋದ ಕಾರ್ಯದಲ್ಲಿ ಪ್ರಗತಿ, ಜನಾನುಕೂಲತೆ ಉಂಟಾಗ್ತದೆ. ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೂ ಸಹ ಈ ಮಾಸದಲ್ಲಿ ಮಿಶ್ರ ಫಲ ಉಂಟಾಗುವಂಥದ್ದು. ಇಲ್ಲಿಗೆ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಮುಗಿದಿದೆ. ಧನಸ್ಸು ರಾಶಿಯವರ ಮಾಸ ಭವಿಷ್ಯ. ಧನಸ್ಸು ರಾಶಿಯವರಿಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ರವಿ ಸದ್ಭಾವನೆಯನ್ನು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು, ಸ್ಥಳಾಂತರವನ್ನು, ದೂರ ಪ್ರವಾಸವನ್ನು, ನೌಕರಿ ಬದಲಾವಣೆ, ಚಿಂತೆ, ಆತುರತೆ, ಓಡಾಟ ಇವುಗಳನ್ನು ಉಂಟು ಮಾಡ್ತಾನೆ. ಅದೇ ರೀತಿ ಕನ್ಯಾ ರಾಶಿಗೆ ಬಂದಂಥ ರವಿ ಮಾನ ಸನ್ಮಾನ, ಶ್ರೀಮಂತರ ಸ್ನೇಹ, ಅಧಿಕಾರ ಪ್ರಾಪ್ತಿ, ಕೆಲಸ ಕಾರ್ಯಗಳು ಕೈಗೂಡುವಿಕೆ, ದ್ರವ್ಯ ಲಾಭ, ಉತ್ತಮ ಆರೋಗ್ಯ ಉಂಟಾಗ್ತಕ್ಕಂಥದ್ದಾಗ್ತದೆ. ಹಾಗೆಯೇ ಸಿಂಹದ ಬುಧನು ಉದ್ಯೋಗದಲ್ಲಿ ಪ್ರಗತಿ, ಆರ್ಥಿಕ ಹೆಚ್ಚಳ, ಮಂಗಳ ಕಾರ್ಯ ಜರುಗುವಿಕೆ, ಸತ್ಕರ್ಮಾಚರಣೆ, ಕೌಟುಂಬಿಕ ಸೌಖ್ಯ, ಭಾಗ್ಯೋದಯ, ಕೀರ್ತಿಕಾರಕ ಘಟನೆ ಉಂಟಾಗ್ತಕ್ಕಂಥದ್ದಾಗ್ತದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಬುಧನಿಂದ ವಾಹನ ಸೌಖ್ಯ, ಹೊಲ ಮನೆ ಸುಖ, ದ್ರವ್ಯ ಲಾಭ, ಉದ್ಯೋಗದಲ್ಲಿ ಬಡ್ತಿ, ಅಮೂಲ್ಯ ವಸ್ತು ಪ್ರಾಪ್ತಿ, ಸ್ಥಿರತೆ, ಮಿತ್ರ ಪ್ರೇಮ ಉಂಟು ಮಾಡ್ತಕ್ಕಂಥವನಾಗ್ತಾನೆ. ಹಾಗೆಯೇ ಕನ್ಯಾ ರಾಶಿಗೆ ಬಂದಂಥ ಶುಕ್ರ ವ್ಯಾಪಾರ ಉದ್ಯೋಗದಲ್ಲಿ ಯಶಸ್ಸು, ಪ್ರಗತಿ, ಧನ ಸಂಗ್ರಹ, ಸತ್ಕರ್ಮ, ವಾಹನ ಪ್ರಾಪ್ತಿ, ಸ್ತ್ರೀಯರಿಂದ ಧನಲಾಭ, ಸುಖ ಇವುಗಳನ್ನು ಉಂಟು ಮಾಡುವಂಥವನಾಗ್ತಾನೆ. ತುಲಾಗಿ ಬಂದಂಥ ಶುಕ್ರನು ಆಕಸ್ಮಿಕ ಧನಲಾಭ, ಬಹುಮುಖ ಧನಲಾಭ, ವಿವಾಹ ಯೋಗ, ವೈವಾಹಿಕ ಜೀವನದಲ್ಲಿ ಸೌಖ್ಯ, ಕಲಾಕೌಶಲ್ಯದಲ್ಲಿ ಯಶಸ್ಸು ಪ್ರಾಪ್ತಿ, ಸಂತತಿ ಸೌಖ್ಯ, ವಿದ್ಯೆಯಲ್ಲಿ ಯಶಸ್ಸು, ಅನುಕೂಲವಾದ ವಾದ ವಿವಾದಗಳಲ್ಲಿ ಜಯ ಇವುಗಳನ್ನು ಉಂಟು ಮಾಡುವಂಥವನಾಗ್ತಾನೆ. ಹಾಗೆ ಮಾಸಾದಿಯಲ್ಲಿ ಮಾನ ಸನ್ಮಾನ, ಉತ್ತಮ ಆರೋಗ್ಯ, ಅನೇಕ ಕಡೆಗಳಿಂದ ದ್ರವ್ಯಾಗಮನ, ಮಿತ್ರಲಾಭ, ಕೆಲಸ ಕಾರ್ಯಗಳಲ್ಲಿ ಜಯ, ಆದರೂ ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆ, ಶತ್ರುಭಯ, ಕಲಹ, ಮನಸ್ತಾಪ ಇವುಗಳು ಉಂಟಾಗುವಂಥದ್ದಾಗ್ತದೆ. ಮಾಸ ಮಧ್ಯದಲ್ಲಿ ಚಂಚಲತೆ, ಉಷ್ಣಪಿತ್ತ ವಿಕಾರ, ಪ್ರವಾಸ, ಓಡಾಟ, ದ್ರವ್ಯ ಚಿಂತೆ, ಅವಿಶ್ರಾಂತಿ, ನೇತ್ರಬಾಧೆ, ಪರಾಕ್ರಮ ಕಾರ್ಯದಲ್ಲಿ ಯಶಸ್ಸು, ಪುಟ್ಟ ಒಂದು ಪ್ರವಾಸ, ಶತ್ರುನಾಶ, ರಾಜ್ಯದಲ್ಲಿ ಜಯ ಮುಂತಾದವುಗಳು ಉಂಟಾಗ್ತಕ್ಕಂಥದ್ದಾಗ್ತದೆ. ಮಾಸಾಂತ್ಯದಲ್ಲಿ ಕೆಲಸದಲ್ಲಿ ಹಾನಿ, ರೋಗ, ಅನಾವಶ್ಯಕ ಖರ್ಚು, ಕಷ್ಟಕರ ಸಂಗತಿ, ಆದರೂ ಕೊನೆಗೆ ಸಹಕಾರ, ಯಶಸ್ಸು, ಜನಾನುಕೂಲತೆ ಉಂಟಾಗ್ತಕ್ಕಂಥದ್ದಾಗ್ತದೆ. ಅಂದರೆ ಕೆಟ್ಟದಕ್ಕಿಂತ ಶುಭವೇ ಜಾಸ್ತಿ ಆಗ್ತಕ್ಕಂಥದ್ದು ಇದೆ ಇವರಿಗೆ. ಕೆಲವು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳನ್ನು ಬಿಟ್ಟರೆ ಇನ್ನು ಹೆಚ್ಚಿನ ಅಂಶ ಧನಸ್ಸು ರಾಶಿಯವರಿಗೆ ಒಂದು 70 ಭಾಗ ಶುಭ ಫಲವೇ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿಗೆ ಧನಸ್ಸು ರಾಶಿಯವರ ಮಾಸ ಭವಿಷ್ಯ ಮುಗಿದಿದೆ. ಮುಂದೆ ಮಕರ ರಾಶಿಯವರ ಮಾಸಫಲ, ಸೆಪ್ಟೆಂಬರ್ ತಿಂಗಳ ಮಾಸಫಲ. ಮಕರ ರಾಶಿಯವರಿಗೆ ಸಿಂಹದಲ್ಲಿರ್ತಕ್ಕಂಥ ರವಿ ನಾನಾ ಸಂಕಟ, ಧನಹಾನಿ, ಶಾರೀರಿಕ ಪೀಡೆ, ಬುದ್ಧಿಭ್ರಂಶ, ಮಾನಹಾನಿ, ಸಹಕಾರ ಹಾಗೂ ಸಮಾಜದಿಂದ ಪ್ರತಿಕೂಲ, ನೌಕರಿಯಲ್ಲಿ ತೊಂದರೆ ಉಂಟು ಮಾಡ್ತಕ್ಕಂಥವನಾಗ್ತಾನೆ.
ಕನ್ಯಾದಲ್ಲಿರ್ತಕ್ಕಂಥ ರವಿಯಿಂದ ಧಾರ್ಮಿಕ ವಿಷಯಗಳ ಸದ್ಭಾವನೆ, ಕೆಲಸ ಕಾರ್ಯಗಳಲ್ಲಿ ಅರ್ಧ ಯಶಸ್ಸು, ಸ್ಥಳಾಂತರ, ನೌಕರಿ ಬದಲಾವಣೆ, ಚಿಂತೆ, ಆತುರತೆ, ಓಡಾಟ ಉಂಟಾಗ್ತದೆ. ಸಿಂಹದಲ್ಲಿರ್ತಕ್ಕಂಥ ಬುಧ ಕೆಟ್ಟ ರೋಗ, ಕ್ಲೇಶ, ಸ್ತ್ರೀದೋಷ, ಮಾನಹಾನಿ, ಉದ್ಯೋಗದಲ್ಲಿ ಹಾನಿ, ಪರಾವಲಂಬನೆ, ವಿಪತ್ತು, ಶತ್ರುಭಯ, ಮಾನಸಿಕ ದುಃಖ ಇವುಗಳನ್ನು ಉಂಟು ಮಾಡುವಂಥವನಾಗ್ತಾನೆ. ಹಾಗೆ ಕನ್ಯಾದಲ್ಲಿರ್ತಕ್ಕಂಥ ಬುಧ ಉದ್ಯೋಗದಲ್ಲಿ ಪ್ರಗತಿ, ಆರ್ಥಿಕ ಹೆಚ್ಚಳ, ಮಂಗಳ ಕಾರ್ಯ ಹಾಗೂ ಸತ್ಕರ್ಮಾಚರಣೆ, ಕೌಟುಂಬಿಕ ಸೌಖ್ಯ, ಭಾಗ್ಯೋದಯ, ಕೀರ್ತಿಕಾರಕ ಘಟನೆಯನ್ನು ಉಂಟು ಮಾಡ್ತಾನೆ. ಹಾಗೆ ಕನ್ಯಾದಲ್ಲಿರ್ತಕ್ಕಂಥ ಶುಕ್ರನಿಂದ ಪುಣ್ಯಕ್ಷೇತ್ರ ದರ್ಶನ, ಮಂಗಳ ಹಾಗೂ ಧಾರ್ಮಿಕ ಕಾರ್ಯಗಳು ನಡೆಯುವಿಕೆ, ವಿವಾಹ ಯೋಗ, ವೈವಾಹಿಕ ಜೀವನದಲ್ಲಿ ಸೌಖ್ಯ, ಭಾಗ್ಯೋದಯ, ವಾಹನ ಸೌಖ್ಯ, ಧನಲಾಭ, ಅಮೂಲ್ಯ ವಸ್ತು ಪ್ರಾಪ್ತಿ ಉಂಟಾಗುವಂಥದ್ದಾಗ್ತದೆ. ತುಲಾಗೆ ಇರ್ತಕ್ಕಂಥ ಶುಕ್ರನು ವ್ಯಾಪಾರ ಉದ್ಯೋಗದಲ್ಲಿ ಯಶಸ್ಸು, ಲಾಭ, ಧನ ಸಂಗ್ರಹ, ಸ್ತ್ರೀಯರಿಂದ ಲಾಭವನ್ನು ಉಂಟು ಮಾಡ್ತಕ್ಕಂಥವನಾಗ್ತಾನೆ. ಮಾಸಾದಿಯಲ್ಲಿ ಇವರಿಗೆ ಸ್ಥಳಾಂತರ, ದೂರದ ಪ್ರವಾಸ, ಚಿಂತೆ, ಆತುರತೆ, ಮಾನಸನ್ಮಾನ, ಅಧಿಕಾರ ಪ್ರಾಪ್ತಿ, ಉತ್ತಮ ಆರೋಗ್ಯ, ನಾನಾ ಕಡೆಗಳಿಂದ ಸುಖಾಗಮನ, ವಾದ ವಿವಾದದಲ್ಲಿ ಜಯ ಉಂಟು ಆಗ್ತಕ್ಕಂಥದ್ದು ಆಗ್ತದೆ. ಹಾಗೆಯೇ ಇವರಿಗೆ ಮಾಸ ಮಧ್ಯದಲ್ಲಿ ಕೆಲಸ ಕಾರ್ಯದಲ್ಲಿ ಹಿನ್ನಡೆ, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಹಾನಿ, ಅಪಜಯ, ಶತ್ರುಭಯ, ಕಲಹ, ಮನಸ್ತಾಪ, ಶಾರೀರಿಕ ಪೀಡೆ, ಚಂಚಲತೆ, ಉಷ್ಣಪಿತ್ತ ವಿಕಾರ, ಓಡಾಟ, ದ್ರವ್ಯ ಚಿಂತೆ, ಅವಿಶ್ರಾಂತಿ, ನೇತ್ರದೋಷ ಉಂಟಾಗ್ತದೆ. ಮಾಸಾಂತ್ಯದಲ್ಲಿ ಪರಾಕ್ರಮ ಕೆಲಸದಲ್ಲಿ ಯಶಸ್ಸು, ಶತ್ರುನಾಶ, ವ್ಯಾಜ್ಯದಲ್ಲಿ ಜಯ, ಗುಪ್ತ ಶತ್ರುಗಳ ಕಾಟ, ಅನಾವಶ್ಯಕ ಖರ್ಚು, ಕಷ್ಟಕರ ಸಂಗತಿ, ಪ್ರಾಪಂಚಿಕ ಸೌಖ್ಯಕ್ಕೆ ವಿಘ್ನ ಉಂಟಾಗುವಂಥದ್ದು ಆಗ್ತದೆ. ಇಲ್ಲಿಗೆ ಮಕರ ರಾಶಿಯವರ ಈ ತಿಂಗಳ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಮುಗಿದಿದೆ. ಮುಂದೆ ಕುಂಭರಾಶಿಯವರಿಗೆ ರವಿಯಲ್ಲಿ ಸಿಂಹರಾಶಿಯಲ್ಲಿರ್ತಕ್ಕಂಥ ರವಿ ತೀರ್ಥಯಾತ್ರೆ ಯೋಗವನ್ನು, ಉದ್ಯೋಗದಲ್ಲಿ ಬದಲಾವಣೆಯನ್ನು, ಪ್ರವಾಸವನ್ನು, ಸ್ತ್ರೀ ಪೀಡೆ, ಕೌಟುಂಬಿಕ ವಿರಸ, ಸ್ವಜನ ಶತ್ರು ಉಂಟು ಮಾಡುವಂಥವನಾಗ್ತಾನೆ. ಅದೇ ರೀತಿ ರವಿಯು ಕನ್ಯಾ ರಾಶಿಗೆ ಬಂದಾಗ ಅನೇಕ ರೀತಿಯ ಸಂಕಟ, ಧನಹಾನಿ, ಕಳುವಿನ ಭಯ, ಅನಾರೋಗ್ಯ, ಮಾನಹಾನಿ, ಸರ್ಕಾರ ಹಾಗೂ ಸಮಾಜದಿಂದ ಪ್ರತಿಕೂಲ ಪ್ರತಿಕ್ರಿಯೆ, ನೌಕರಿಯಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಆಗ್ತದೆ. ಸಿಂಹದಲ್ಲಿರ್ತಕ್ಕಂಥ ಬುಧನಿಂದ ಕೌಟುಂಬಿಕ ಸೌಖ್ಯ, ಉತ್ತಮ ಆರೋಗ್ಯ, ಹರ್ಷದಾಯಕ ವಾರ್ತೆ, ದೂರದ ಪ್ರವಾಸ, ವ್ಯವಹಾರದಲ್ಲಿ ಕುಶಲತೆ, ನಾನಾ ವಸ್ತು ಸಂಗ್ರಹ ಮತ್ತು ಕವಿಗಳಿಗೆ, ಲೇಖಕರಿಗೆ ಪ್ರಗತಿ, ಧನ ಸಂಗ್ರಹ ಉಂಟು ಮಾಡ್ತಕ್ಕಂಥದ್ದು ಆಗ್ತದೆ. ಕನ್ಯೆಯಲ್ಲಿರ್ತಕ್ಕಂಥ ಬುಧನಿಂದ ರೋಗವೃದ್ಧಿ, ಕ್ಲೇಶ, ಸ್ತ್ರೀ ಪೀಡೆ, ಮಾನಹಾನಿ, ಉದ್ಯೋಗದಲ್ಲಿ ಹಾನಿ, ಪರಾವಲಂಬನೆ, ವಿಪತ್ತು, ಶತ್ರುಭಯ, ಮಾನಸಿಕ ಕ್ಲೇಶ ಉಂಟಾಗುವಂಥದ್ದು ಆಗ್ತದೆ. ಅದೇ ರೀತಿ ಕನ್ಯೆಯಲ್ಲಿರ್ತಕ್ಕಂಥ ಶುಕ್ರನಿಂದ ಗುಪ್ತ ಶತ್ರುಗಳಿಂದ ಹಾನಿ, ಸ್ತ್ರೀ ಶತ್ರುಗಳ ಉಪಟಳ, ರೋಗ ವೃದ್ಧಿ, ಅಸಮಾಧಾನ, ಸಮಾಜದಿಂದ ನಿಂದೆ, ಕೌಟುಂಬಿಕ ವಿರಸ, ಅಪಮಾನ, ಪಾಪಕರ್ಮ, ವೃಥಾ ಖರ್ಚು ಮುಂತಾದವು ಉಂಟಾಗುವಂಥದ್ದು. ಹಾಗೆಯೇ ತುಲಾದಲ್ಲಿರ್ತಕ್ಕಂಥ ಶುಕ್ರನಿಂದ ಪುಣ್ಯಕ್ಷೇತ್ರ ದರ್ಶನ, ಮಂಗಳ ಹಾಗೂ ಧಾರ್ಮಿಕ ಕಾರ್ಯಗಳು, ವಿವಾಹ ಯೋಗ, ವೈವಾಹಿಕ ಜೀವನ ಸೌಖ್ಯ, ಭಾಗ್ಯೋದಯ, ವಾಹನ ಸೌಖ್ಯ, ದ್ರವ್ಯ ಲಾಭ, ಅಮೂಲ್ಯ ವಸ್ತು ಪ್ರಾಪ್ತಿ ಉಂಟಾಗುವಂಥದ್ದು ಆಗ್ತದೆ. ಮತ್ತು ಇವರಿಗೆ ಮಾಸಾದಿಯಲ್ಲಿ ಅನೇಕ ತರಹದ ಸಂಕಟ, ಅನಾರೋಗ್ಯ, ಬುದ್ಧಿಭ್ರಂಶ, ಮಾನಹಾನಿ, ಪ್ರತಿಕೂಲವಾದಂಥ ಒಂದು ವಾತಾವರಣ, ಕೆಲಸ ಕಾರ್ಯಗಳಲ್ಲಿ ಅರ್ಧ ಯಶಸ್ಸು, ಸ್ಥಳಾಂತರ, ಚಿಂತೆ, ಆದರೂ ಶ್ರೀಮಂತರ ಸ್ನೇಹ, ದ್ರವ್ಯ ಲಾಭ, ಗೌರವ, ಆರೋಗ್ಯದಲ್ಲಿ ಸುಧಾರಣೆ ಉಂಟಾಗ್ತಕ್ಕಂಥದ್ದು. ಮಾಸ ಮಧ್ಯದಲ್ಲಿ ನಾನಾ ರೀತಿಯ ಧನಾಗಮನ, ನೌಕರಿಯಲ್ಲಿ ಯಶಸ್ಸು, ವಾದ ವಿವಾದದಲ್ಲಿ ಜಯ, ಮಿತ್ರ ಲಾಭ, ಆದರೂ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಒಂದು ಕಡೆ ಅಪಜಯ, ಒಂದು ಕಡೆ ಕೋರ್ಟು ಕೆಲಸಗಳಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ರೋಗಬಾಧೆ, ಚಂಚಲತೆ, ಉಷ್ಣಪಿತ್ತ ವಿಕಾರ, ಓಡಾಟ ಉಂಟಾಗುವಂಥದ್ದು ಆಗ್ತದೆ. ಮಾಸಾಂತ್ಯದಲ್ಲಿ ಪರಾಕ್ರಮ ಕಾರ್ಯದಲ್ಲಿ ಯಶಸ್ಸು, ಮಾನ ಸನ್ಮಾನ, ದ್ರವ್ಯ ಲಾಭ,
ಕೆಲಸದಲ್ಲಿ ಪ್ರಗತಿ, ಅನಾವಶ್ಯಕ ಖರ್ಚು, ಕಷ್ಟಕರ ಸಂಗತಿ ಉಂಟಾಗುವಂತಹದ್ದು. ಸೊ ಇಲ್ಲಿಗೆ ಕುಂಭರಾಶಿಯವರ ಮಾಸ ಭವಿಷ್ಯ ಮುಗಿದಿದೆ. ಮುಂದೆ ಮೀನರಾಶಿ. ಮೀನರಾಶಿಯ ಫಲದಲ್ಲಿ ಸಿಂಹರಾಶಿಯಲ್ಲಿರ್ತಕ್ಕಂಥ ರವಿ ಇವರಿಗೆ ಶತ್ರುನಾಶವನ್ನು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು, ಧನಲಾಭವನ್ನು, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿಯನ್ನು, ಶತ್ರುಗಳು ಮಿತ್ರರಾಗುವಂತಹದ್ದು, ನಿಂತು ಹೋಗಿದ್ದ ಕಾರ್ಯದಲ್ಲಿ ಯಶಸ್ಸು, ಜನಾನುಕೂಲತೆ ಇವುಗಳನ್ನು ಉಂಟು ಮಾಡ್ತಾನೆ. ಹಾಗೆ ಕನ್ಯಾ ರಾಶಿ ಬಂದಂಥ ರವಿ ತೀರ್ಥಯಾತ್ರೆಯನ್ನು, ಉದ್ಯೋಗದಲ್ಲಿ ಬದಲಾವಣೆಯನ್ನು, ಸ್ವಜನ ಶತ್ರುವನ್ನು, ಕೌಟುಂಬಿಕ ವಿರಸವನ್ನು ಉಂಟು ಮಾಡ್ತಾನೆ. ಹಾಗೆಯೇ ಸಿಂಹದಲ್ಲಿರ್ತಕ್ಕಂಥ ಬುಧ ಶತ್ರು ವೃದ್ಧಿ, ರೋಗಬಾಧೆ, ನಾನಾ ಸಂಕಟದಿಂದ ಜರ್ಜರಿತವಾಗ್ತಕ್ಕಂಥದ್ದು, ಚಿಂತೆ, ಮನೋವಿಕಾರ, ಆರ್ಥಿಕ ಹಾನಿ ಉಂಟು ಮಾಡ್ತಾನೆ. ಹಾಗೆ ಕನ್ಯಾದಲ್ಲಿರ್ತಕ್ಕಂಥ ಬುಧನಿಂದ ಕುಟುಂಬ ಸೌಖ್ಯ, ಉತ್ತಮ ಆರೋಗ್ಯ, ಹರ್ಷದಾಯಕ ವಾರ್ತೆ, ದೂರ ಪ್ರವಾಸ, ವ್ಯವಹಾರದಲ್ಲಿ ಕುಶಲತೆ, ಅನೇಕ ವಸ್ತು ಸಂಗ್ರಹ, ಧನ ಸಂಗ್ರಹ ಉಂಟು ಮಾಡತಕ್ಕಂಥವನಾಗ್ತಾನೆ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ಸುಂದರ ವಸ್ತು ಪ್ರಾಪ್ತಿಯನ್ನು, ಹೊಸ ವಸ್ತುಗಳ ಖರೀದಿಯನ್ನು, ವ್ಯಾಪಾರ ಉದ್ಯೋಗದಲ್ಲಿ ಲಾಭವನ್ನು, ಕೌಟುಂಬಿಕ ಸೌಖ್ಯವನ್ನು, ಸ್ತ್ರೀ ಸುಖ, ಉತ್ತಮ ಆರೋಗ್ಯ, ಸಣ್ಣ ಪ್ರವಾಸ, ಜನಾನುಕೂಲತೆ, ಧನಲಾಭ ಇವುಗಳನ್ನು ಉಂಟು ಮಾಡ್ತಾನೆ. ಹಾಗೆಯೇ ತುಲಾರಾಶಿಗೆ ಬಂದಂಥ ಶುಕ್ರ ಗುಪ್ತ ಶತ್ರುಗಳಿಂದ ಹಾನಿ, ಸ್ತ್ರೀ ಶತ್ರುಗಳ ಉಪಟಳ, ಸಂಕಟಕಾಲ, ರೋಗ ವೃದ್ಧಿ, ಅಸಮಾಧಾನ, ನಿಂದನೆ, ಕೌಟುಂಬಿಕ ವಿರಸ, ಸ್ತ್ರೀ ಸುಖಕ್ಕೆ ವಿಘ್ನ, ಅಪಮಾನ, ನಾನಾ ಪಾಪಕರ್ಮಗಳು, ವೃಥಾ ಖರ್ಚು ಇವುಗಳನ್ನು ಉಂಟು ಮಾಡ್ತಾನೆ. ಇವರಿಗೆ ಮಾಸಾದಿಯಲ್ಲಿ ತೀರ್ಥಯಾತ್ರೆ, ಸ್ವಜನ ಶತ್ರುಗಳುಂಟಾಗುವಿಕೆ, ಅನಾರೋಗ್ಯ, ಸರ್ಕಾರ ಮತ್ತು ಸಮಾಜದಿಂದ ಪ್ರತಿಕೂಲವಾದಂಥ ಒಂದು ವಾತಾವರಣ, ಉದ್ಯೋಗದಲ್ಲಿ ತೊಂದರೆ, ಸ್ಥಳಾಂತರ ಇವು ಉಂಟಾಗ್ತಕ್ಕಂಥದ್ದು, ಚಿಂತೆ ಉಂಟಾಗ್ತಕ್ಕಂಥದ್ದು. ಆದರೂ ಸಹ ಶ್ರೀಮಂತರ ಸ್ನೇಹ ಮತ್ತು ಧನಲಾಭ ಆಗುವಂಥ ಯೋಗ ಇದೆ. ಮಾಸ ಮಧ್ಯದಲ್ಲಿ ಅನೇಕ ಕಡೆಗಳಿಂದ ಧನಲಾಭ, ಉದ್ಯೋಗದಲ್ಲಿ ಲಾಭ, ವಾದ ವಿವಾದದಲ್ಲಿ ಜಯ, ಮಿತ್ರ ಲಾಭ, ಅಮೂಲ್ಯ ವಸ್ತು ಲಾಭ ಉಂಟಾಗುತ್ತದೆ. ಮಾಸಾಂತ್ಯದಲ್ಲಿ ಚಿಂತೆ, ಚಂಚಲತೆ, ಉದ್ಯೋಗದಲ್ಲಿ ಬದಲಾವಣೆ, ಮನಸ್ತಾಪ, ಕಲಹ, ಅವಿಶ್ರಾಂತಿ, ಪರಾಕ್ರಮ ಕಾರ್ಯಗಳಲ್ಲಿ ಯಶಸ್ಸು, ಶತ್ರುನಾಶ, ವ್ಯಾಜ್ಯದಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಆಗ್ತದೆ. ಇಲ್ಲಿಗೆ ಮೀನರಾಶಿಯವರ ಮಾಸ ಭವಿಷ್ಯ ಮುಗಿದಿದೆ. ಇಲ್ಲಿಗೆ 12 ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಮುಗಿಯಿತು. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.